1818ರಲ್ಲಿ ನಡೀತಕ್ಕಂಥ ಭೀಮಾ ಕೊರೆಗಾಂವ್ ಯುದ್ಧದ ಏನು ವಿಜಯ ಉತ್ಸವವನ್ನು ಭಾರತ ದೇಶದಂಥ ಈ ಕಾರ್ಯಕ್ರಮ ಮಹಾರಾಷ್ಟ್ರದ ಪುಣೆ ಹತ್ತಿರ ಇರುವ 17 ಕಿಲೋಮೀಟರ್ ಭೀಮಾ ತೀರದ ಪಕ್ಕದಲ್ಲಿರ್ತಕ್ಕಂಥ ಕೊರೆಗಾಂವಲ್ಲಿ ಇದು ಯುದ್ಧವನ್ನು ಮುಗಿಸ್ತಕ್ಕಂಥ ಸಂದೇಶ. ಹಾಗಾಗಿ ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಈ ವಿಜಯ. ಯಾಕಂತಂದರೆ ಮಾಜಿ ಶಾಸಕರಾದಂಥ ಅಪ್ಪುಗೌಡ ಪುಣೆದಲ್ಲಿರ್ತಕ್ಕಂಥ ವಿಜಯ ಸ್ತಂಭವನ್ನು ಕಂಡು ಎಲ್ಲ ಅದನ್ನು ಪರಿಶೀಲಿಸಿ ಕಲಬುರಗಿಯಲ್ಲಿ ಕೂಡ ಈ ವಿಜಯ ಸ್ತಂಭವನ್ನು ಮಾಡುವಂಥ ವಿಚಾರಗಳನ್ನು ಇಟ್ಕೊಂಡು ವಿಜಯ ಸ್ತಂಭವನ್ನು ಕಲಬುರಗಿಯಲ್ಲಿ ಮಾಡಿದ್ದಾರೆ. ಆ ಕಲಬುರಗಿಯಲ್ಲಿ ಮಾಡ್ತಕ್ಕಂಥ ದಿನ ಆದಮೇಲೆ ಅದನ್ನು ಉದ್ಘಾಟನಾ ಸಮಾರಂಭ ಕೂಡ ಮಾಡಲಿಲ್ಲ. ಯಾಕಂತಂದರೆ ಆ ನಿಟ್ಟಿನಲ್ಲಿ ಈ ಬಾರಿ ಪ್ರಥಮ ಬಾರಿಗೆ ಕಲಬುರಗಿ ಜಿಲ್ಲೆಯ ಎಲ್ಲ ನಮ್ಮ ದಲಿತ ಸಮಾಜವನ್ನು ಸೇರಿ ಕೋಡ್ ಆಫ್ ಕಂಡಕ್ಟ್ ಇದ್ದಿರೋದ್ರಿಂದಾಗಿ ಹಾಗಾಗಿ ಈಗ ಪ್ರಥಮ ಬಾರಿಗೆ ಕಲಬುರಗಿ ನಗರದಲ್ಲಿ ಆ ವಿಜಯ ಸ್ತಂಭದ ವಿಜಯ ಉತ್ಸವವನ್ನು ಕಲಬುರಗಿಯಲ್ಲಿ ಕೂಡ ಆಚರಣೆ ಮಾಡ್ತಕ್ಕಂಥ ವಿಚಾರಗಳನ್ನು ನಮ್ಮ ದಲಿತ ಸಮುದಾಯಗಳನ್ನು ಎಲ್ಲ ಸೇರಿ ಕಲಬುರಗಿಯ ನಗರದ ಎಲ್ಲರೂ ಸೇರಿ ವಿಶಾಲ್ ನವರಂಗ್ ಅವರನ್ನು ಅಧ್ಯಕ್ಷರಾಗಿ ಮಾಡಿ ನನ್ನನ್ನು ಗೌರವ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಒಳ್ಳೆಯ ರೀತಿಯಿಂದ ನಡೆಸುವ ಒಂದು ಜವಾಬ್ದಾರಿಯನ್ನು ನಮ್ಮೆಲ್ಲರ ಮೇಲೆ ಹಾಕಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ದಿನಾಂಕ 1/1/2026 ಸಾಯಂಕಾಲ 6 ಗಂಟೆಯಿಂದ ಕಲಬುರಗಿ ನಗರದಲ್ಲಿ ಅತಿ ವಿಜೃಂಭಣ ಮನೋರಂಜನೆ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಹಾಗಾಗಿ ಕಲಬುರಗಿಯ ಜನತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ವಿಜಯ ಸ್ತಂಭಕ್ಕೆ ನಮನವನ್ನು ಸಲ್ಲಿಸುತ್ತಾ ನಾವು ಕಲಬುರಗಿ ಜನತೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳಿಬಿಟ್ಟು ತಮ್ಮನ್ನು ನಾವು ವಿನಂತಿಸುತ್ತೇವೆ. ಹಾಗಾಗಿ ಕಲಬುರಗಿ ಜನತೆ ಯಾಕಂತಂದರೆ ಮೆರವಣಿಗೆ ಕೂಡ ಮಧ್ಯಾಹ್ನ 4 ಗಂಟೆಯಿಂದ ನಗರೇಶ್ವರ ಸ್ಕೂಲಿಂದ ಜಗತ್ ವೃತ್ತದವರೆಗೂ ಮೆರವಣಿಗೆ ಬರುತ್ತೆ. ತಾವೆಲ್ಲರೂ ಸ್ವಾಭಿಮಾನದ ಇದೊಂದು ಸಂಕೇತ ಇದೆ. ಯಾಕಂತಂದರೆ ಈ ಸ್ವಾಭಿಮಾನದ ಸಂಕೇತದ ಎಲ್ಲರೂ ಮೆರವಣಿಗೆಯಲ್ಲಿ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀರಿ ಅಂತ ಹೇಳಿಬಿಟ್ಟು ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್ ಪ್ರಭು. ರೈಟ್. ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ಒಂದು ನಮ್ಮ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಮಾರಂಭವನ್ನು ಒಂದು ಅತಿ ವಿಜೃಂಭಣೆಯಿಂದ ಎಂದೂ ಆಗಲಾರ್ದಂಥ ಕಾರ್ಯಕ್ರಮ ಕಲಬುರಗಿ ನಗರದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಈಗಾಗಲೇ ಹಮ್ಮಿಕೊಂಡಿದ್ದಾರೆ. ಈಗ ಅಧ್ಯಕ್ಷರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ನಮ್ಮಲ್ಲಿ ಏನು ವಿಶಾಲ್ ನವರಂಗಣ್ಣನ ನೇತೃತ್ವದಲ್ಲಿ ಒಂದು ಪ್ರಥಮ ಬಾರಿಗೆ ಒಂದು ಹೆಜ್ಜೆ ಹಾಕಿದ್ದೆವು. ಆ ಹೆಜ್ಜೆ ಅಂದರೆ ನಮ್ಮ ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ವರ್ಣರಂಜಿತವಾದಂಥ ಭೀಮಾ ಕೊರೆಗಾಂವ್ ಒಂದು ಭಾವಚಿತ್ರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಗಳಿಗೆ ಭವ್ಯವಾದ ಮೆರವಣಿಗೆ ಹೊರಟು ಸಾಯಂಕಾಲ 5 ಗಂಟೆಗೆ ಈ ಒಂದು ಜಗತ್ ವೃತ್ತದಲ್ಲಿರುವಂಥ ಏನು ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸ್ತಂಭ ಇದೆ ಆ ಸ್ತಂಭಕ್ಕೆ ನಾವು ನಮನವನ್ನು ಸಲ್ಲಿಸುತ್ತಾ ಭಾರೀ ಬಹಿರಂಗ ಸಭೆಯನ್ನು ಹಮ್ಮಿಕೊಂಡಿದ್ದೆವು. ಅದಕ್ಕಾಗಿ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆ ಮುಖಂಡರು ಹಾಗೂ ಪ್ರಗತಿಪರ ಚಿಂತಕರು ಹಾಗೂ ಸಾಹಿತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಮತ್ತು ಇದರಲ್ಲಿ ಪ್ರಥಮವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಾಗಿ ಒಂದು ಮನೋರಂಜನೆ ಕಾರ್ಯಕ್ರಮ ಸಹಿತ ಇವತ್ತು ವಿಶಾಲ್ ನವರಂಗಣ್ಣವರು ಏರ್ಪಡಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹಿತ ವಿಶಾಲ್ ನವರಂಗಣ್ಣರ ಒಂದು ಕೈ ಬಲಪಡಿಸಬೇಕು ಮತ್ತು ಈ ಸಮಾಜಕ್ಕೆ ಒಂದು ಸಂದೇಶ. ಯಾಕಂದರೆ ಇಲ್ಲಿವರೆಗೂ ಯಾರು ಭೀಮಾ ಕೊರೆಗಾಂವ್ ವಿಜಯೋತ್ಸವ ಮಾಡಬೇಕಂತೇಳಿ ಯಾವ ಸಂಘಟನೆದವರು ಕಲಬುರಗಿ ನಗರದಲ್ಲಿ ವಿಚಾರ ಮಾಡಿದಿಲ್ಲ. ಅದು ಪ್ರಥಮವಾಗಿ ವಿಶಾಲ್ ನವರಂಗಣ್ಣವರು ಒಂದು ವಿಚಾರ ಮಾಡಿ ಎಲ್ಲ ಸಂಘಟನೆ ಮುಖಂಡರಿಗೆ ಒಂದು ಪದಾಧಿಕಾರಿ ಒಂದು ಭೀಮಾ ಕೊರೆಗಾಂವ್ ಕಲಬುರಗಿಯ ಒಂದು ವಿಜಯೋತ್ಸವದ ಸಮಿತಿಯನ್ನು ಮಾಡಿದಾರಲ್ಲ ಅದು ದೊಡ್ಡ ಒಂದು ಒಳ್ಳೆಯ ಕಾರ್ಯ ಮತ್ತು ಎಲ್ಲರಿಗೂ ತಗೊಂಡು ಹೋಗ್ತಂಥ ಒಳ್ಳೆಯ ಕಾರ್ಯ. ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲ ಕಲಬುರಗಿ ಜನತೆ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಮಹಾಜನತೆಯಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ. ಮಲ್ಲಪ್ಪ ಎಂ ಹೊಸಮನಿ.